ಮುಖ್ಯಮಂತ್ರಿಗಳು ನಾನು 3 ಡಿವಿಷನ್ಸ್ ಅನ್ನ ರಿವ್ಯೂ ಮಾಡಿದ್ದೇವೆ. ಪ್ರತಿಯೊಂದು ತಾಲೂಕಿನ ಪರಿಸ್ಥಿತಿ ಏನಿದೆ ಅಂತೇಳಿ ಅವಲೋಕನ ಮಾಡಿದ್ದೇವೆ. ನಾನು 4-5 ಜಿಲ್ಲೆಗಳನ್ನ ಈಗಾಗಲೇ ನಾನು ರಿವ್ಯೂ ಮಾಡಿದ್ದೇನೆ. ನಮ್ಮ ಜಿಲ್ಲೆಯನ್ನು ಕೂಡ, ತುಮಕೂರು ಜಿಲ್ಲೆಯನ್ನು ಕೂಡ ಪರಿಶೀಲನೆ ಮಾಡಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಅದು ಕೆಲವು ತಾಲೂಕುಗಳು ಈಗ ಇನ್ನೂ ಗಂಭೀರ ಸ್ಥಿತಿಗೆ ತಲುಪಿದೆ. ಅದು ಚಿಕ್ಕನಾಯಕನಹಳ್ಳಿ ಇರ್ಬೋದು, ಪಾವಗಡ, ಶಿರಾ, ಇವೆಲ್ಲ ತಾಲೂಕುಗಳಲ್ಲಿ ಸ್ವಲ್ಪ ಇನ್ನೂ ಹೆಚ್ಚು ಮಳೆ ಆಗಲಿಲ್ಲ. ಹೆಚ್ಚು ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಅಂತೇಳಿ ಅದಕ್ಕೆ ವಿಸಿಟ್ ಮಾಡಬೇಕು ಅಂತೇಳಿ ಹೊರಟಿದ್ದೇನೆ. ಇವತ್ತು ನಾಳೆ 2 ದಿವಸ 7-8 ತಾಲೂಕುಗಳನ್ನು ವಿಸಿಟ್ ಮಾಡಬೇಕು. ಇಡೀ ರಾಜ್ಯದಲ್ಲಿ ಕೂಡ ಕೋಸ್ಟಲ್ ಏರಿಯಾಸು ಮತ್ತು ಮಲೆನಾಡಿನ ಕೆಲವು ಭಾಗಗಳು ಬಿಟ್ಟರೆ ಎಲ್ಲ ಕಡೆನೂ ಗಂಭೀರ ಪರಿಸ್ಥಿತಿಯಲ್ಲೇ ಇದೆ. ಮಳೆ ಏನು ಅಲ್ಲಲ್ಲೇ ಸ್ಪೊರಾಡಿಕ್ ರೈನ್ಸ್ ಸ್ವಲ್ಪ ಆಗಿದೆ ಬಿಟ್ಟರೆ ಬೇರೆ ಏನು ಹೆಚ್ಚು ಮಳೆ ಆಗಿಲ್ಲ. ನಮ್ಮ ರಿಸರ್ವಾಯರ್ಗಳಲ್ಲಿ ನೀರು ಬಂದಿದೆ. ಸ್ವಲ್ಪ KRSನಲ್ಲಿ 17 ಎಲ್ಲ ನೀರು ಬಂದಿರೋದು. ಅಲ್ಲಿ ಸಹ್ಯಾದ್ರಿ ಕರ್ನಾಟಕ ಆ ಭಾಗದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಆಲ್ಮಟ್ಟಿ ಮತ್ತು ನಾರಾಯಣಪುರ ಡ್ಯಾಮ್ಗಳು ತುಂಬಿರೋದು, ಮಹಾರಾಷ್ಟ್ರದಲ್ಲಿ ಮಳೆ ಆಗಿರೋ ಕಾರಣಕ್ಕಾಗಿ ಅದಷ್ಟೇ ನಮಗೆ ಸಮಾಧಾನ ತರ್ತಕ್ಕಂಥದ್ದು ಬಿಟ್ಟರೆ ಬಯಲು ಪ್ರದೇಶದಲ್ಲಿ ತುಂಬ ಕಷ್ಟದ ಪರಿಸ್ಥಿತಿ ಇದೆ. ಕುಡಿಯೋ ನೀರಿಗೆ ತೊಂದರೆ ಆಗ್ತಿದೆ. ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಈಗಾಗಲೇ ಅನೇಕ ಸ್ಟೆಪ್ಸ್ಗಳನ್ನು ಕೂಡ ತಗೊಂಡಿದ್ದೀವಿ ಮುಖ್ಯಮಂತ್ರಿಗಳು. ಅದನ್ನು ಈಗ ಸದನದಲ್ಲಿ ಕೂಡ ಬಹುಶಃ ಅದರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಸರ್, ಇವಾಗ ಖಾತೆ ಹಂಚಿಕೆ ಇನ್ನೂ ಮುಂದುವರೆದಿದೆ. ಇವತ್ತು ಸಿಎಂ ಅವರು ಪೋರ್ಟ್ಫೋಲಿಯೋ ಕೂಡ ಇನ್ನೂ ಶೇರ್ ಮಾಡಿಲ್ಲ. ಇನ್ನೂ ಸೆಷನ್ಗೆ 3-4 ದಿನ ಉಳಿದಿದೆ. ಇಲ್ಲ, ಗೊಂದಲ ಏನಿಲ್ಲ, ಅದು ಮಾಡ್ಕೊಂಡು ಬರ್ಬೇಕು ಅಷ್ಟೇ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ನಿನ್ನೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಬಹುಶಃ ಇವತ್ತು ವಾಪಸ್ ಬರ್ತಾರೆ. ಬಂದ ಮೇಲೆ ಪ್ರಕಟಣೆ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ.